ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಂತ್ರಲೋಕದಲ್ಲಿ ವಿಹರಿಸ್ತಾ ಇರುವಾಗ ಸಾಮಾನ್ಯವಾಗಿ ಭಾರತೀಯ ಇತಿಹಾಸಕಾರರಿಗೆ ಮತ್ತು ಸಂಶೋಧನೆಯನ್ನ ಇಷ್ಟಪಡುವಂತ ಜನರಿಗೆ ಪ್ರಮುಖವಾಗಿ ಸಿಗುವಂಥದ್ದು ತಂತ್ರಲೋಕ ಎಂಬ ಬೃಹತ್ ಗ್ರಂಥ. ಖ್ಯಾತ ಪಂಡಿತ ಅಭಿನವ ಗುಪ್ತ ಬರೆದ ತಂತ್ರಲೋಕ ಹಲವು ವ್ಯಾಖ್ಯಾನಗಳನ್ನ, ವಿಸ್ತೃತ ಮಾಹಿತಿಯನ್ನ, ಅನೇಕ ತಂತ್ರಗಳ ಆಯ್ದ ಭಾಗಗಳನ್ನ ಅಥವಾ ಸಾರವನ್ನ ಅಳವಡಿಸಿಕೊಂಡಂತಹ ಅಭಿನವ ಗುಪ್ತನ ಯಶೋಗಾಥೆಯ ಬಗ್ಗೆ ತಿಳ್ಕೊಳ್ಬೇಕು. ಯಾರು ಅಭಿನವ ಗುಪ್ತ? ಎಷ್ಟೋ ಜನರಿಗೆ ನಾವು ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಅಂತ ಇನ್ನೊಬ್ಬರಿಗೆ ನಾವು ಹೇಳ್ತಾ ಹೋಗ್ತೀವಿ ಅಷ್ಟೇ, ಬಿಟ್ರೆ ಅಭಿನವ ಗುಪ್ತ ಯಾರು, ಎಲ್ಲಿದ್ದ, ಯಾವ ಕಾಲದಲ್ಲಿದ್ದ, ಏನು ಮಾಡ್ದ, ಯಾವ ಕಾಲಘಟ್ಟದಲ್ಲಿ ಯಾವ ಸಾಧನೆಯಿಂದ ಪ್ರಖ್ಯಾತನಾದ, ವಿಶ್ವಮಾನ್ಯನಾದ, ಇವತ್ತಿಗೂ ಕೂಡ ಜನ ಅವನನ್ನ ನೆನೆಸ್ಕೊಳ್ಳುವಂತಾದ ಎನ್ನುವುದರ ಬಗ್ಗೆ ಸಾಕಷ್ಟು ಕೌತುಕ, ಕುತೂಹಲ ಎಷ್ಟೋ ಜನರಲ್ಲಿದೆ. ಅದು ನನ್ನಲ್ಲೂ ಸಹ. ಹಾಗೆ ಅಭಿನವ ಗುಪ್ತನ ಬಗ್ಗೆ ಸಿಕ್ಕಂತ ಚಿಕ್ಕಪುಟ್ಟ ಮಾಹಿತಿಗಳು, ಮೇಲುನೋಟದ ಮಾಹಿತಿಗಳನ್ನ ನಾನು ಅಷ್ಟಾಗಿ ಒಪ್ಪಿಕೊಳ್ಳೋದಿಲ್ಲ. ಅದಕ್ಕಾಗಿ ಅವನದ್ದೇ ಆದ ತಂತ್ರಲೋಕದ ಗ್ರಂಥವನ್ನ ತೆಗೆದುಕೊಂಡು ಓದುವುದರ ಜೊತೆಗೆ ಅನೇಕ ಗ್ರಂಥಗಳನ್ನ ತೆಗೆದು ಅಲ್ಲೆಲ್ಲ ಎಲ್ಲಿ ಅಭಿನವ ಗುಪ್ತ ಸಿಗ್ತಾನೆ ಅಂತ ಹುಡುಕಾಟ ನಡೆಸಿದರ ಫಲವಾಗಿ ಇವತ್ತು ಅಖಂಡ ಭಾರತ ಎನ್ನುವ ಒಂದು ಹೊಸ ಸರಣಿಯನ್ನ ಆರಂಭಿಸ್ತಾ ಇದ್ದೀವಿ. ಅಖಂಡ ಭಾರತ ನಮ್ಮ ಭಾರತದ ನೈಜ ಇತಿಹಾಸದ ಮೇಲೆ ಬೆಳಕಂಚಲು. ಹಿಂದೆ ನಮ್ಮ ಭಾರತ 56 ಸಾಮ್ರಾಜ್ಯಗಳಿಂದ ಆವೃತವಾಗಿತ್ತು. 56 ಅಂತೆಲ್ಲ ಹೀಗೆ ನಾವು ಹೇಳೋದನ್ನು ಕೇಳಿದ್ದೇವೆ. ಬ್ರಿಟಿಷರು ನಮ್ಮ ಕೈಗೆ ವಾಪಸ್ ನಮ್ಮ ದೇಶವನ್ನ ಕೊಡುವಾಗ 56 ಸಾಮ್ರಾಜ್ಯಗಳಿದ್ದು ಒಡೆದು ಹೋಳಾಗಿ 565 ಆಗಿತ್ತು. ಇದನ್ನು ಕೂಡ ನಾವು ಗಮನಿಸಬೇಕು. ಹೇಗೆ ನಮಗೆ ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತಂದ್ರು, ನಮ್ಮ ಅನ್ಸೆಸ್ಟರ್ಸ್ ಅನ್ನು ನಾವು ಪೂರ್ವಜರು ಅಂತ ಹೇಳ್ತೇವಲ್ಲ, ಅವರಲ್ಲಿ ಹೇಗೆ ಮುಖ್ಯವೋ ಹಾಗೆ ನಮಗೆ ನಮ್ಮ ನೈಜ ಇತಿಹಾಸ ಬಹಳ ಮುಖ್ಯವಾಗ್ತದೆ. ಯಾಕೆಂದ್ರೆ ನಮ್ಮ ಸಂಸ್ಕೃತಿಗೆ ಆಧಾರವಾಗಿರುವುದು ನಮ್ಮ ಇತಿಹಾಸ. ಈ ಇತಿಹಾಸವನ್ನ ಗತಕಾಲದಲ್ಲಿ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ತಿರುಚಲಾಯಿತು, ಕಾರಣಾಂತರಗಳಿಂದ ತಿರುಚಲಾಯಿತು. ಕಾರಣ ಇಷ್ಟೇ, ದೇಶವನ್ನು ಒಡಿಬೇಕು. 1834ರಲ್ಲಿ ಮೆಕಾಲೆ ಭಾರತಕ್ಕೆ ಬಂದಾಗ ಹೇಳ್ತಾನೆ, ಐ ಹ್ಯಾವ್ ಟ್ರಾವರ್ಸ್ಡ್ ಅಕ್ರಾಸ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದಿಸ್ ಕಂಟ್ರಿ. ಐ ಹ್ಯಾವ್ ನೆವರ್ ಸೀನ್ ಅ ಸಿಂಗಲ್ ಬೆಗ್ಗರ್ ಅಕ್ರಾಸ್ ದ ಕಂಟ್ರಿ. ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಇದನ್ನು ಹೇಳ್ತಾನೆ. ಇದು ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ಬರುತ್ತೆ. 1834ರಲ್ಲಿ ಇದನ್ನು ಹೇಳಿದ್ರು. ಅಂದ್ರೆ ಅದಕ್ಕೂ ಪೂರ್ವದಲ್ಲಿ ಕೂಡ ನಮ್ಮ ದೇಶ, ನಮ್ಮ ಅಖಂಡ ಭಾರತ ಎಷ್ಟು ಸಂಪದ್ಭರಿತವಾಗಿತ್ತು ಅನ್ನೋದನ್ನ ಆ ಮೆಕಾಲೆಯ ಒಂದು ಹೇಳಿಕೆ ಸೂಚಿಸುತ್ತೆ. ಆದ್ರೆ 1893ರ ಹೊತ್ತಿಗೆ ವಿವೇಕಾನಂದರು ನಮ್ಮ ಭಾರತದ ಕೆಲವು ಪ್ರಾಂತ್ಯಗಳ ಚಿಂತಾಜನಕ ಸ್ಥಿತಿ, ಬಡತನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಈ ಒಂದು ಅವಧಿಯಲ್ಲಿ 1834ರಿಂದ 1893ರ ಒಳಗೆ ಭಾರತವನ್ನ ಛಿದ್ರಗೊಳಿಸಿ, ಮಾನಸಿಕವಾಗಿ ಜನರನ್ನ ವಿಂಗಡಿಸಿ ಒಡೆದು ಆಳುವ ಒಂದು ಪ್ರಕ್ರಿಯೆ ನಡೆದು ಹೋಯಿತು. ಆರ್ಯರು ಮತ್ತು ದ್ರಾವಿಡರು ಎಂಬ ಮೂಲ ಹೊಸ ಸೃಷ್ಟಿಯನ್ನ ವಸ್ತು ವಿಷಯವನ್ನಾಗಿ ಇಟ್ಟುಕೊಂಡು ಬೆಳೆಸಿ ಆರ್ಯರು ದ್ರಾವಿಡರು ಎಂಬ ಕಂದಕವನ್ನ ವಿಭಜನೆ ಮಾಡಿದ್ರು. ಆಮೇಲೆ ಅವರ ನಡುವೆ ಕಂದಕವನ್ನು ಹೆಚ್ಚಿಸಿದ್ರು. ಅದೇ ರೀತಿಯಲ್ಲಿ ಜಾತಿ ಹಲವಾರು ಜಾತಿ ಮೊದಲು ಇದ್ದಿದ್ದು ಬರೇ ವರ್ಣಾಶ್ರಮ ಧರ್ಮಗಳು ಮಾತ್ರ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನಲ್ಲ, ಅಷ್ಟು ಮಾತ್ರ ಈ ದೇಶದಲ್ಲಿ ಕಂಡು ಬರ್ತಿತ್ತು. ಇನ್ನು ಕುಲಕಸಬು ಆಧಾರಿತ ಕೆಲವೊಂದು ಜಾತಿಗಳು ಹುಟ್ಕೊಂಡಿದ್ದಿರಬಹುದು, ಆದ್ರೆ ಇಷ್ಟೊಂದು ಇವತ್ತಿನ ಸ್ಥಿತಿಯಲ್ಲಿ ನಾವು ಕಾಣುವಂತ ಈ ಒಂದು ಜಾತಿ ವರ್ಗೀಕರಣ ಅಂದಿಗೆ ಇರಲಿಲ್ಲ. ಇದ್ದಿದ್ದು ಪ್ರಮುಖವಾಗಿ 4 ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹಾಗಾದ್ರೆ ಇವರ ನಡುವೆಲ್ಲ ಪರಸ್ಪರ ದ್ವೇಷ ವೈಷಮ್ಯಗಳಿದ್ದವೇ? ಖಂಡಿತ ಇರಲಿಲ್ಲ. ಎಲ್ಲರೂ ಸಂತೃಪ್ತರಾಗಿದ್ದು ಅವರವರ ವೃತ್ತಿಗಳನ್ನು ಅವರವರು ಮಾಡಿಕೊಂಡಿದ್ರು. ಹಾಗಾದ್ರೆ ಯಾಕೆ ಪರಕೀಯರು ಭಾರತಕ್ಕೆ ಬಂದರು ಅಥವಾ ಭಾರತವನ್ನು ಆಳಿದರು? ಇದಕ್ಕೆ ಕಾರಣವನ್ನು ನೋಡೋಣ. ಭಾರತ ಮೂಲತಃ ಸಂಪದ್ಭರಿತ ರಾಷ್ಟ್ರವಾಗಿತ್ತು, ಸುಸಂಸ್ಕೃತ ರಾಷ್ಟ್ರವಾಗಿತ್ತು. 56 ಸಾಮ್ರಾಜ್ಯಗಳನ್ನು ಕುರಿತು ಸಾಮ್ರಾಟರು ಆಳ್ತಾ ಇದ್ರು. ಆ ಸಾಮ್ರಾಟರಲ್ಲಿ ಕೆಲವರು ದುರ್ಬಲರಾಗಿದ್ದು, ಕೆಲವರು ಸಬಲರಾಗಿದ್ದು. ಒಬ್ಬರಿಗಿಂತ ಒಬ್ಬರು ಸಬಲರಾಗಿರೋದು ಅಥವಾ
ದುರ್ಬಲರಾಗಿರೋದು ಸಹಜ. ದುರ್ಬಲರಾಗಿರುವವರಿಗೆ ಸಬಲರಾಗಿರುವವರನ್ನು ಸೋಲಿಸಬೇಕೆಂಬ ಆಶೆ ಇದ್ದೇ ಇರ್ತಿತ್ತು. ಅಥವಾ ಅವನನ್ನು ಹೇಗಾದ್ರೂ ನಿವಾಳಿಸಿಕೊಳ್ಬೇಕು, ತನ್ನ ಮೇಲೆ ಬಂದು ಎರಗುತ್ತಾನೆ, ಅವನನ್ನು ನಿವಾಳಿಸಿಕೊಳ್ಬೇಕು, ಹೇಗೆ ಮಾಡೋದು, ಏನ್ ಮಾಡೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಅಂತಹ ಒಂದು ಸನ್ನಿವೇಶದಲ್ಲಿ ಆ ಕಾಲಘಟ್ಟದಲ್ಲಿ ಪರಕೀಯರು ನಿಧಾನವಾಗಿ ಬರ್ತಾ ಇರ್ತಾರೆ. ಪರಕೀಯರು ಬಂದಾಗ ನಮ್ಮ ಎಷ್ಟೋ ಸಾಮ್ರಾಟರು, ತಿಳುವಳಿಕೆಯುಳ್ಳಂತಹ ಸಾಮ್ರಾಟರು ಅವರಿಗೆ ತಮ್ಮ ಸಾಮ್ರಾಜ್ಯದಲ್ಲಿ ನೆಲೆಯೂರಲು ಅವಕಾಶ ಕೊಡ್ತಾ ಇರಲಿಲ್ಲ. ಬರ್ತಾ ಇದ್ರು, ಏನೋ ವ್ಯಾಪಾರವೋ ಸಾಪಾರವೋ ಮುಗಿಸ್ಕೊಂಡು ಹೋಗ್ತಾ ಇದ್ರು. ಅಷ್ಟೇ ಬಿಟ್ರೆ ಬೇರೆ ಯಾವುದೇ ಹೆಚ್ಚಿನ ದಿನಗಳ ವಸಾಹತನ್ನ ಹೂಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರು. ತಮ್ಮ ನಡುವೆ ಯಾವುದೇ ಒಂದು ದ್ವೇಷ ವೈಷಮ್ಯಗಳಿದ್ರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಅದನ್ನ ತೋರ್ಪಡಿಸ್ತಿರ್ಲಿಲ್ಲ. ಹಾಗಾಗಿ ವಿದೇಶಿಯರ, ಪರಕೀಯರ ಬೇಳೆ ಇಲ್ಲಿ ಬೇಯ್ತಾ ಇರಲಿಲ್ಲ. ಆದರೆ ದುರದೃಷ್ಟವಶಾತ್ ಯಾವುದೋ ಒಂದು ಕಾಲಘಟ್ಟದಲ್ಲಿ ಎಲ್ಲೋ ಒಂದಿಬ್ಬರು ಸಾಮ್ರಾಟರು ದುರ್ಬಲರಾಗಿರುವವರು ವಿದೇಶಿಯರಿಗೆ ಮಣೆ ಹಾಕ್ಬಿಟ್ಟು ಅವಕಾಶ ಕೊಟ್ಬಿಟ್ಟು ಅವರು ಇಲ್ಲಿ ಬಂದವರು ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿ ವಸತಿಗಳನ್ನು ಕಲ್ಪಿಸಿಕೊಂಡ್ರು, ವಸಾಹತುಗಳನ್ನು ನಿರ್ಮಿಸಿಬಿಟ್ರು. ಜಾಗ ತೆಗೆದುಕೊಂಡು ಸಾಮ್ರಾಟ್ನೇ ಅವಕಾಶ ಕೊಟ್ಟ ಮೇಲೆ ಬೇರೆ ಯಾರನ್ನು ಕೇಳಬೇಕು. ಹಾಗಾಗಿ ಬೇರೆ ಏನು ಬೇಕಾಗಿಲ್ಲ, ಎಲ್ಲ ವ್ಯವಸ್ಥೆ ರಾಜನೇ ಅಥವಾ ಸಾಮ್ರಾಟ್ನೇ ಮಾಡಿಕೊಡ್ತಾನೆ, ಕಲ್ಪಿಸಿಕೊಡ್ತಾನೆ. ಹಾಗೆ ಸಾಮ್ರಾಟರ ಮುಖಾಂತರ ಅವಕಾಶವನ್ನು ತೆಗೆದುಕೊಂಡು, ಅನುಮತಿಯನ್ನು ತೆಗೆದುಕೊಂಡು, ಅನುಕೂಲತೆಗಳನ್ನು ಕಲ್ಪಿಸಿಕೊಂಡು ಇಲ್ಲಿ ವಸಾಹತುಗಳನ್ನು ಹೂಡಿ ವ್ಯಾಪಾರಕ್ಕೆ ಆರಂಭಿಸಿದ್ರು. ನಂತರ ಅವರು ಬೇರೆ ಬೇರೆ ಮತಗಳ ಜನಗಳಾಗಿರೋದ್ರಿಂದ ಮತಾಂತರವನ್ನು ಕೂಡ ಶುರು ಮಾಡಿದ್ರು. ಯಾಕೆಂದ್ರೆ ಅವರ ಸಂಖ್ಯಾ ಪ್ರಾಬಲ್ಯ ಹೆಚ್ಚಬೇಕು. ಮತ್ತು ಇನ್ನೊಂದು, ಇಡೀ ಅಖಂಡ ಭಾರತದಲ್ಲಿ ಸಂಸ್ಕೃತ ಭಾಷೆ ಮನೆ ಮಾಡಿತು. ಸಂಸ್ಕೃತ ಭಾಷೆಯನ್ನು ಎಲ್ಲರೂ ಆಡ್ತಿದ್ರು, ಬರೀತಿದ್ರು, ಓದ್ತಿದ್ರು. ಅಷ್ಟರ ಮಟ್ಟಿಗೆ ಪ್ರಾವೀಣ್ಯತೆ ಅದರಲ್ಲಿತ್ತು. ಮತ್ತು ಸಂಸ್ಕೃತ ಗ್ರಂಥಗಳನ್ನು ಓದುವುದಕ್ಕೆ ಅದು ಸಹಕಾರಿಯಾಗಿತ್ತು. ಮಹಾಕವಿಗಳ, ಪಂಡಿತರ ಎಷ್ಟೋ ಗ್ರಂಥಗಳನ್ನ, ಸಂಸ್ಕೃತದ ಮೂಲ ಗ್ರಂಥಗಳನ್ನ ಓದಿಕೊಳ್ಳುವುದಕ್ಕೆ ಎಲ್ಲರಿಗೂ ಅದು ಸಹಕಾರಿಯಾಗ್ತಿತ್ತು. ಇದರಿಂದ ರಾಮಾಯಣ, ಮಹಾಭಾರತ ಸೇರಿದಂತೆ ಎಲ್ಲ ಪ್ರಾಗೈತಿಹಾಸಿಕ ಗ್ರಂಥಗಳನ್ನ ಜನಸಾಮಾನ್ಯರು ಓದ್ಕೊಂಡಿದ್ರು. ಜೊತೆಗೆ ಸೌಹಾರ್ದಯುತ ಜೀವನವನ್ನ ನಡೆಸಿದ್ರು. ಹಾಗಾಗಿ ಜನಮಾನಸದಲ್ಲಿ ಎಂದಿಗೂ ಗೊಂದಲ, ಗೋಜಲು, ಸಮಸ್ಯೆಗಳು ಇರಲಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ರಾಜರ ನ್ಯಾಯಾಲಯದಲ್ಲಿ ಅದು ಬಗೆಹರಿತಿತ್ತು. ಅಥವಾ ಹಳ್ಳಿಗಳ ಮಟ್ಟದಲ್ಲಿ ಅಲ್ಲಲ್ಲೇ ಅರಳಿ ಕಟ್ಟೆಯಲ್ಲಿ ನಡೆಯುವಂತಹ ಗ್ರಾಮ್ಯ ನ್ಯಾಯಾಲಯದ ನ್ಯಾಯ ತೀರ್ಮಾನದಲ್ಲಿ ಅದು ಬಗೆಹರಿಸಲ್ಪಡುತ್ತಿತ್ತು. ಗುರು ಹಿರಿಯರ ಬಗ್ಗೆ ಕಿರಿಯರಿಗೆ ಆದರವಿತ್ತು, ಗೌರವವಿತ್ತು. ಮತ್ತು ನ್ಯಾಯಯುತ ಸಹಬಾಳ್ವೆ ಜೀವನ ನಡೆಸುವಂತ ಒಂದು ಮೌಲ್ಯಯುತ ಜೀವನ ಅಂದಿಗೆ ನೆಲೆಸಿತ್ತು. ಇಂತಹ ಒಂದು ಕಾಲಘಟ್ಟದಲ್ಲಿ ಭಾಷೆಯನ್ನು ಬುಡಮೇಲು ಮಾಡೋದು ಹೊರತು ಇವರನ್ನ ಒಡೆದಾಡೋದು ಕಷ್ಟ ಅಂತ ಮೆಕಾಲೆ ಹೇಳಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕು. ಮೆಕಾಲೆ ಹೇಳಿದ್ದನ್ನೇ ಮುಂದೆ ಬ್ರಿಟಿಷರು ಕಣ್ಣಿಟ್ಟು ಭಾಷೆಯನ್ನ ಬುಡಮೇಲು ಮಾಡಿದ್ರು. ಅಂದರೆ ಸಂಸ್ಕೃತ ಭಾಷೆಯನ್ನ ಮೂಲೆಗುಂಪು ಮಾಡಿದ್ರು. ಸಂಸ್ಕೃತ ಭಾಷೆ ಯಾವಾಗ ನಮ್ಮನ್ನು ತೊರೆದು ಹೋಯಿತು, ನಮ್ಮಲ್ಲಿ ನಮಗೆ ಮೂಲ ಆಕಾರ ಗ್ರಂಥಗಳನ್ನು ಓದುವವರು ಕಡಿಮೆ ಆದರು, ನೈಜ ಸ್ಥಿತಿ ಏನಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಕಡಿಮೆ ಆದರು. ತಿರುಚಿದ ಇತಿಹಾಸವನ್ನು ನಾವು ಓದಬೇಕಾಯಿತು. ನಮ್ಮ ಮಕ್ಕಳು ಸಹಿತ ತಿರುಚಿದ ಇತಿಹಾಸವನ್ನೇ ಓದಿಕೊಳ್ತಾ ನಮ್ಮ ನಿಜವಾದ ಇತಿಹಾಸ ಏನು ಎನ್ನುವುದನ್ನ ತಿಳಿದುಕೊಳ್ಳೋದಾದ್ರು ಅಥವಾ ಅದರಿಂದ ವಂಚಿತರಾದರು. ಹೀಗಾಗಿ ಬ್ರಿಟಿಷರು, ಪರಕೀಯರು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಮೊಘಲರು, ಹಲವಾರು ವಿದೇಶಿಗರು ಬಂದರಲ್ಲ, ಅವರೆಲ್ಲ ಇನ್ವೇಡರ್ಸ್. ಆರ್ಯರು, ದ್ರಾವಿಡರು ಅನ್ನೋದು ಸುಳ್ಳು. ಆರ್ಯನ್ಸ್ ಇನ್ವೇಷನ್ ಇಸ್ ಅ ಮೈತ್. ಇದರ ಬಗ್ಗೆ ನಾನು ದೊಡ್ಡ ಲೇಖನವನ್ನ ಕಸ್ತೂರಿಯಲ್ಲಿ ಪುಸ್ತಕ ವಿಭಾಗದಲ್ಲಿ ಸುಮಾರು 7-8 ವರ್ಷಗಳ ಹಿಂದನೆ ಬರೆದಿದೆ. ಸಾಧಾರಣವಾಗಿ ಬರೆದಂತ ಆ ಲೇಖನದಲ್ಲಿ ವಿಪುಲ ಮಾಹಿತಿಯನ್ನು ಕೊಡುವುದಕ್ಕೆ ಪ್ರಯತ್ನಿಸಿದ್ದೆ. ಆರ್ಯರು ಹೊರಗಡೆಯಿಂದ ಬಂದರು, ಇಲ್ಲಿನ ದ್ರಾವಿಡರ ಮೇಲೆ ದಾಳಿ ಮಾಡಿ ಇಲ್ಲಿ ಒಂದಷ್ಟು ಜಾಗವನ್ನು ಕಬಳಿಸಿಕೊಂಡು ಇಲ್ಲೇ ಕುಳಿತುಬಿಟ್ರು ಅಂತ ಈ ವಿದೇಶಿಗರು ಬಂದವರು ಕತೆ ಕಟ್ಟಿದರು. ನಿಜವಾಗಿ ಭಾರತೀಯರೆಲ್ಲರೂ ಆರ್ಯರೇ. ಆರ್ಯರು ಅಂದ್ರೆ ಉತ್ತಮರು ಅಂತ ಅರ್ಥ, ಕುಲೀನರು ಅಂತ ಅರ್ಥ, ಸುಸಂಸ್ಕೃತರು ಅಂತ ಅರ್ಥ. ಹಾಗಾಗಿ ಭಾರತೀಯರೆಲ್ಲರೂ ಸುಸಂಸ್ಕೃತರಾಗಿರೋದ್ರಿಂದ ಇಲ್ಲಿ ದ್ರಾವಿಡರು ಅನ್ನುವ ಶಬ್ದವೇ ಮೊದಲು ಇರಲಿಲ್ಲ ಎಂದು. ಆದರೂ ಯಾವುದೋ ಒಂದು
ಶಬ್ದ ಎಲ್ಲೋ ಯಾವುದೋ ರೀತಿಯಲ್ಲಿ ಬಳಕೆಯಲ್ಲಿತ್ತೋ ಏನೋ ಅದನ್ನು ಹುಡುಕಿ ಅದನ್ನ ಮುಂಚೂಣಿಗೆ ತಂದು ದ್ರಾವಿಡರು ಆರಿರುವಂತ ಬಣ್ಣದಲ್ಲಿ ರೂಪದಲ್ಲಿ ಅದನ್ನ ಬೇರೆ ಮಾಡುವಂತ ಒಂದು ಹೊಸ ರಿವಾಜನ್ನು ಹುಟ್ಟಿಸಿದ್ರು. ಸ್ವಲ್ಪ ಬೆಳ್ಳಗಿರುವವರೆಲ್ಲ ಆರ್ಯರು ಮತ್ತು ಸ್ವಲ್ಪ ಕಂದು ಬಣ್ಣದವರೆಲ್ಲ, ನಸುಗೆಂಪು ಬಣ್ಣದವರು, ಕಂದು ಬಣ್ಣದವರು, ಈ ತರ ಎಣ್ಣೆಗೆಂಪು ಬಣ್ಣದವರೆಲ್ಲ ದ್ರಾವಿಡರು. ಹೀಗೆ ವಿಭಾಗ ಮಾಡ್ತಾ ವಿಭಜಿಸಿ ಭಾರತವನ್ನು ಆಳುವುದಕ್ಕೆ ಮೊದಲಿಟ್ಟರು. ಎಲ್ಲ ಪ್ರಾಂತ್ಯವನ್ನು ಬೇರೆ ಬೇರೆ ರೀತಿಯಿಂದ ತಮ್ಮ ವಶಕ್ಕೆ ತೆಗೆದುಕೊಂಡು ಎಲ್ಲ ರಾಜರುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ ಅವರನ್ನು ವಂಚಿಸಿದರು. ಹೀಗೆಲ್ಲ ನಡೆದು ಹೋಯಿತು. ಆದರೆ ನಮ್ಮ ಸಾಮ್ರಾಟರು ಎಷ್ಟು ಸಮೃದ್ಧಿ ಇತ್ತು, ನಮ್ಮ ಸಾಮ್ರಾಟರೆಲ್ಲ ಹೇಗೆ ಆಡಳಿತವನ್ನು ನಡೆಸ್ತಾ ಇದ್ರು, ಏನೇನು ನಡೀತಾ ಇತ್ತು, ಯಾವ ಕಾಲಘಟ್ಟದಲ್ಲಿ ಯಾರ್ಯಾರು ಮಹಾತ್ಮರು ಬಂದು ಹೋದರು, ಆಗಿ ಹೋದರು, ನಮ್ಮ ಸಂಸ್ಕೃತಿಗೆ ಹೇಗೆ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಇದನ್ನೆಲ್ಲ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವೇ ಈ ಸರಣಿಯ ಉದ್ದೇಶ. ಹಾಗಾಗಿ ನನ್ನ ಜೊತೆಯಲ್ಲಿ ಈ ಒಂದು ಸರಣಿಯಲ್ಲಿ ಆಸಕ್ತರಾಗಿರುವವರು ಕೇಳ್ತಾ ಹೋಗಬೇಕು. ಒಂದೊಂದು ಕಾಲಘಟ್ಟವನ್ನ, ಒಂದೊಂದು ಸಾಮ್ರಾಜ್ಯವನ್ನ ಆದಷ್ಟು ವಿವರಣಾತ್ಮಕವಾಗಿ ಹೇಳುವುದಕ್ಕೆ ಪ್ರಯತ್ನ. ಅಭಿನವ ಗುಪ್ತನ ಬಗ್ಗೆ ನಾನು ಕೇಳಬೇಕು ಅಂತ ಬಹಳಷ್ಟು ಮನಸ್ಸು ಮಾಡಿದ್ದೆ. ಆದ್ರೆ ಅಖಂಡ ಭಾರತವನ್ನ ಕೈಗೆತ್ತಿಕೊಳ್ತಾ ಇರುವಾಗ ಅಭಿನವ ಗುಪ್ತನ ಬರೆದಂತ ಗ್ರಂಥ ಲೋಕ ಕೂಡ ಅಥವಾ ಆ ಒಂದು ತಂತ್ರ ಲೋಕ ಕೂಡ ನನಗೆ ತುಂಬಾ ಇದರಲ್ಲಿ ಸಹಕಾರಿಯಾಗಬಹುದು ಅನ್ನುವಂತ ಆಶಯ ಇದೆ. ಹಿಂದೆ ಕಾಶ್ಮೀರದಲ್ಲಿ ವಿತಸ್ತ ಎನ್ನುವಂತ ಒಂದು ನದಿ ಹರಿತಾ ಇತ್ತು. ಇವತ್ತು ಕೂಡ ವಿತಸ್ತ ಅನ್ನುವಂತ ನದಿ ಇದೆ. ಅದು ಪಾರ್ವತಿಯ ಅವತಾರ ಅಥವಾ ಇನ್ನೊಂದು ರೂಪ ಅಂತ ಹೇಳಲಾಗ್ತದೆ. ಇದಕ್ಕೆ ವಾಯು ಪುರಾಣದಲ್ಲಿ ಅಥವಾ ಋಗ್ವೇದದಲ್ಲಿ ಕೂಡ ಕೆಲವು ಹೇಳಿಕೆಗಳು ಸಿಗ್ತವೆ ಅಂತ ಗೊತ್ತಾಗ್ತದೆ. ಹಾಗೆ ವಿತಸ್ತ ನದಿಯ ದಡದಲ್ಲಿ ಒಂದು ಶಿವಾಲಯವಿತ್ತು, ಸದಾಶಿವ ದೇವಸ್ಥಾನ. ಇವತ್ತಿಗೂ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಸದಾಶಿವ ಅಥವಾ ಕಾಶ್ಮೀರಿ ಶೈವಿಸಂ ಅಂತ ಹೇಳ್ತಾರೆ. ಕಾಶ್ಮೀರಿ ಶೈವರು ಅಂತ, ಶೈವರು ಅಲ್ಲಿ ನೆಲೆಸಿದ್ರು. ಅವರೇ ಕಾಶ್ಮೀರಿ ಪಂಡಿತರು. ಹಾಗಾದ್ರೆ ಅವರು ಎಲ್ಲಿಂದ ಹೋದ್ರು ಅಲ್ಲಿಗೆ? ಕನೌಜ ಅಂತ ಒಂದು ಸಾಮ್ರಾಜ್ಯ ಇತ್ತು ಹಿಂದೆ. ಈ ನಾನು 56 ಅಥವಾ 56 ದೇಶಗಳು ಸಾಮ್ರಾಜ್ಯಗಳು ಅಂತ ಹೇಳಿದ್ರಲ್ಲ, ಅದರೊಳಗೆ ಕನೌಜ ಕೂಡ. ಕನೌಜದ ಬಗ್ಗೆ ಇತಿಹಾಸದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಕೇಳಿರಬಹುದು. ಆದರೆ ಒಂದಷ್ಟು ಮಾಹಿತಿಯನ್ನು ನಂತರದಲ್ಲಿ ತಮಗೆ ಮುಂದಿನ ದಿನಗಳಲ್ಲಿ ಒದಗಿಸಿಕೊಡ್ತೇನೆ. ಕಾಶ್ಮೀರದಲ್ಲಿ ಆಡಳಿತ ನಡೆಸ್ತಾ ಇದ್ದ ಲಲಿತಾದಿತ್ಯ ಎಂಬ ಚಕ್ರವರ್ತಿ ಕನೌಜದ ಮೇಲೆ ಯುದ್ಧಕ್ಕೆ ಬರ್ತಾನೆ. ಕನೌಜದ ಯಶೋವರ್ಮನ್ ಎನ್ನುವಂತ ಕನೌಜ ಸಾಮ್ರಾಟನ ಮೇಲೆ ಲಲಿತಾದಿತ್ಯ ದಂಡೆತ್ತಿ ಬಂದಾಗ ಯುದ್ಧದಲ್ಲಿ ಯಶೋವರ್ಮನ್ ಸೋಲ್ತಾನೆ. ಲಲಿತಾದಿತ್ಯ ಸಾಮ್ರಾಜ್ಯವನ್ನ ಗೆದ್ದಿದ್ರಿಂದ ಅವನು ಸಂಗೀತ ಸಾಹಿತ್ಯ ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದಂತಹ ಸಾಮ್ರಾಟ ಅಂತ ಗೊತ್ತಾಗುತ್ತದೆ. ಸಂಗೀತ ಸಾಹಿತ್ಯ ಕಲೆಗಳಲ್ಲಿ ಹಿಂದಿನ ಸಾಮ್ರಾಟರಿಗೆ ಬಹಳಷ್ಟು ಆಸಕ್ತಿ ಇತ್ತು. ಯಾಕೆಂದ್ರೆ ಭಾರತ ಸಹಜವಾಗಿ ತನ್ನ ಹೆಸರಲ್ಲೇ ಅದನ್ನು ಹೇಳ್ತದೆ, ಜ್ಞಾನ ಸಂಪಾದನೆಯನ್ನ ಮಾಡಿದಂತಹ ದೇಶ. ಅಂದ್ರೆ ಜಗತ್ತಿನಲ್ಲೇ ಹೆಚ್ಚಿನ ಜ್ಞಾನವನ್ನ ಪಡೆದಂತಹ ದೇಶ ಭಾರತ. ಹಾಗಾಗಿ ಭಾರತ ಅಂದ್ರೆ ಬೆಳಕು, ಜ್ಞಾನ ಎಂಬ ಅರ್ಥವೂ ಕೂಡ ನಮಗೆ ಸಿಗ್ತದೆ. ಹೀಗೆ ಯಶೋವರ್ಮನಿಂದ ಸಾಮ್ರಾಜ್ಯವನ್ನು ಪಡೆದ ನಂತರ ಆ ಸಾಮ್ರಾಜ್ಯದಲ್ಲಿ ಏನೆಲ್ಲ ಸಂಗೀತ ಸಾಹಿತ್ಯ ಕಲೆ ಸಿಗ್ತದೆ ಹೆಚ್ಚಿನ ಮಟ್ಟದ್ದು ಅಂತ ಲಲಿತಾದಿತ್ಯ ಹುಡುಕಿದಾಗ ಅಲ್ಲಿ ಪ್ರಕಾಂಡ ಪಂಡಿತರು ಯಜ್ಞ ಯಾಗಾದಿಗಳನ್ನ ನಡೆಸಿದ್ರು ಅಂತ ಗೊತ್ತಾಗ್ತದೆ. ಅಂತ ಪಂಡಿತರನ್ನ ಹುಡುಕಿಕೊಂಡು ಹೋಗ್ತಾನೆ ಲಲಿತಾದಿತ್ಯ. ಎಲ್ಲಿ ಸಿಗ್ತಾರೆ? ಈ ಕನೌಜದ ಸಾಮ್ರಾಜ್ಯದಲ್ಲಿ ಇವತ್ತಿನ ಉತ್ತರ ಪ್ರದೇಶ ಆ ಭಾಗವು ಸಹಿತ ಒಳಗೊಂಡಿತ್ತು ಅದು ಅಂತ ಗೊತ್ತಾಗ್ತದೆ. ಆ ಪ್ರಾಂತ್ಯದಲ್ಲೆಲ್ಲ ಯಜ್ಞಯಾಗಾದಿಗಳು ನಡೀತಾ ಇದ್ವು. ಹಾಗಾಗಿ ಒಡಿಶಾ, ಉತ್ತರ ಪ್ರದೇಶ ಆ ಭಾಗದಲ್ಲೆಲ್ಲ ಎಲ್ಲೆಲ್ಲಿ ಯಾರ್ಯಾರು ಸಿಗ್ತಾರೆ ಎಲ್ಲರನ್ನು ಹುಡುಕೊಂಡು ಹೋಗ್ತಾನೆ. ಪ್ರಕಾಂಡ ಪಂಡಿತ್ನೊಬ್ಬ ಎದುರಿಗೆ ಸಿಗ್ತಾನೆ. ಅವನೇ ಅತ್ರಿಗುಪ್ತ. ಆ ಅತ್ರಿಗುಪ್ತನನ್ನ ಬರಲೇಬೇಕು ಅಂತ ದುಂಬಾಲು ಬಿದ್ದು ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಕಾಶ್ಮೀರದಲ್ಲಿ ಸದಾಶಿವ ದೇವಾಲಯ ಅವನೇ ಕಟ್ಟಿಸಿದ್ದು ಅಂತ ಹೇಳಲಾಗ್ತದೆ. ಆ ಒಂದು ಪ್ರಾಂತ್ಯದಲ್ಲಿ ಅವರಿಗೆ ಒಂದಷ್ಟು ಜಾಗವನ್ನು ಕೊಟ್ಟು ಅಲ್ಲೇ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾಕೆಂದ್ರೆ ಅಂತಹ ಒಂದು ದಿವ್ಯ ವಿದ್ಯೆಯನ್ನು, ಜ್ಞಾನ ಭಂಡಾರವನ್ನು ಅವನೆಂದೂ ಹಿಂದೆ ಕಂಡಿರಲಿಲ್ಲ. ಅಂತಹ ಪ್ರಕಾಂಡ ಪಂಡಿತರನ್ನ ಅಲ್ಲಿ ನೆಲೆಗೊಳಿಸಬೇಕು ತನ್ನ ಸಾಮ್ರಾಜ್ಯದಲ್ಲಿ, ಅದು ಕಾಶ್ಮೀರದಲ್ಲಿ
ಅತಿ ಶುಭ್ರವಾದ ಪ್ರಶಾಂತವಾದ ನಿಸರ್ಗ ಸಹಜವಾದ ಸಮೃದ್ಧಿಯಿಂದ ಇರುವಂತಹ ಪ್ರದೇಶ ಕಾಶ್ಮೀರ ಆಗಿರೋದ್ರಿಂದ ಅಲ್ಲಿಯೇ ಇರಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ ಅಲ್ಲಿ ಅವರನ್ನು ಕರ್ಕೊಂಡು ಹೋಗಿ ನೆಲೆಗೊಳಿಸ್ತಾನೆ. ಅಲ್ಲಿಂದ ನಂತರ ಹಲವು ತಲೆಮಾರುಗಳು ನಡೆದು ಅದರ ನಂತರದಲ್ಲಿ ಒಂದು ಕಾಲಘಟ್ಟದಲ್ಲಿ ವರಾಹ ಗುಪ್ತ ಅಂತ ಬರ್ತದೆ. ಆ ವರಾಹ ಗುಪ್ತನ ಮಗ ಪ್ರತಿಯೊಬ್ಬರು ಕೂಡ ಪಂಡಿತರೆ, ಅದನ್ನ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ತಲಾಂತರದಿಂದ ಒಬ್ಬರಿಂದೊಬ್ಬರು ಹೀಗೆ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಇವುಗಳನ್ನ ಕೇಳಿಕೊಳ್ತಾ ದಾಖಲಿಸಿಕೊಳ್ತಾ ಹಾಗೆಯೇ ಅದು ಆ ಜ್ಞಾನ ಭಂಡಾರ ಹರಿದು ಬಂತು. ಹಾಗಾಗಿ ಬಹಳಷ್ಟು ವ್ಯಾಖ್ಯಾನಕಾರರು, ಕೋವಿದರು, ಕಾವ್ಯ, ತತ್ವಜ್ಞಾನ, ಮೀಮಾಂಸೆ, ನ್ಯಾಯ, ತರ್ಕ ಎಲ್ಲದರಲ್ಲೂ ಕೂಡ ಅವರು ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಈ ವರಾಹಗುಪ್ತನ ಮಗ ನರಸಿಂಹಗುಪ್ತನ ಮಗನೇ ಅಭಿನವ. ಕ್ರಿಸ್ತಶಕ 736 ಹೊತ್ತಿಗೆ ಅತ್ರಿಗುಪ್ತನನ್ನ ಲಲಿತಾದಿತ್ಯ ಎಂಬ ಸಾಮ್ರಾಟ ಕಾಶ್ಮೀರದಲ್ಲಿ ನೆಲೆಗೊಳಿಸಿದ. ಸುಮಾರು ಕ್ರಿಸ್ತಶಕ 950 ಹೊತ್ತಿಗೆ ನಮ್ಮ ಅಭಿನವ ಗುಪ್ತ ಅಲ್ಲಿ ಜನಿಸಿದ ಅಂತ ಗೊತ್ತಾಗ್ತದೆ. 950ರಿಂದ 1020 ಅಲ್ಲಿಯವರೆಗೆ ಅವನ ಕಾಲಮಾನ ಅಂತ ಹೇಳಲಾಗ್ತದೆ. ಹೀಗೆ ಇದೊಂದು ಬಹಳಷ್ಟು ದೀರ್ಘ ಕಥೆ. ಈ ಕಥೆಯನ್ನ ನೀವು ಕೇಳಬೇಕು. ಅಭಿನವ ಗುಪ್ತನ ವಿಸ್ತಾರವಾದ ಮಾಹಿತಿ ಕೂಡ ಇದರೊಳಗೆ ಅಡಕ ಆಗಿರ್ತದೆ. ಅಭಿನವ ಗುಪ್ತನ ಕಥೆಯನ್ನು ಹೇಳಿ ಮುಗಿಸಿದ ನಂತರ ಒಂದೊಂದೇ ಸಾಮ್ರಾಜ್ಯದ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೇನೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಹಿಂದೆ ಹೇಗಿತ್ತು, ಹೇಗೆಲ್ಲ ನಡೆದು ಬಂತು, ಎಷ್ಟೊಂದು ಮಾರ್ಪಾಡುಗಳಿಗೆ, ಬದಲಾವಣೆಗಳಿಗೆ ವಿಪುಲ ಅವಕಾಶವಿತ್ತು, ಎಷ್ಟೊಂದು ಸ್ವಾತಂತ್ರ್ಯವಿತ್ತು, ಹೇಗಿತ್ತು, ಏನಿತ್ತು, ಎಲ್ಲ ಪ್ರಶ್ನೆಗಳಿಗೂ ನಿಮ್ಮಲ್ಲಿರುವ ಕೌತುಕಗಳಿಗೂ ಕುತೂಹಲಗಳಿಗೂ ಕೂಡ ಇಲ್ಲಿ ಉತ್ತರ ಸಿಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.